ಒಂದು ತರಗತಿಗೆ ಸ್ವಾಗತ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಇಲ್ಲಿ ತಿರುಳುಗನ್ನಡದ ಬೆಳ್ಳುನುಡಿ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕಾಡು ಮತ್ತು ನಾಡುಗಳಿಗೆ ತುಂಬ ಸುಂದರವಾಗಿ ಒದಗಿ ಬಂದಿರತಕ್ಕಂತಹ ಮಳೆಗಾಲದ ಒಂದು ದಿವಸ ಸಂಜೆಯ ಹೊತ್ತಿನಲ್ಲಿ ರಾಜನ ಸಭೆ ಅಂತಕ್ಕಂಥದ್ದು ಮುಗಿಯಲು ಕವಿಗುರು ಆಗಿರ್ತಕ್ಕಂತಹ ಮುದ್ದಣ್ಣ ರಾಜನ ಸಭೆಯನ್ನು ಮುಗಿಸಿಕೊಂಡು ಕವಿಗುರು ಎನಿಸ್ಕೊಂಡಿರ್ತಕ್ಕಂತಹ ಮುದ್ದಣ್ಣ ಪಕ್ಕದ ಬೀದಿಯಲ್ಲಿ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು ಕೈಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು, ಅಂದರೆ ಇಲ್ಲಿ ಕಾಡು ಮತ್ತು ನಾಡುಗಳಿಗೆ ತುಂಬ ಸುಂದರವಾಗಿ ಒದಗು ಬಂದಿರತಕ್ಕಂಥ ಮಳೆಗಾಲದ ಒಂದು ದಿವಸ ಕವಿಗುರು ಎನಿಸಿರ್ತಕ್ಕಂತಹ ಮುದ್ದಣ್ಣ ರಾಜನ ಸಭೆಯಿಂದ ಹೊರಟು ಪಕ್ಕದ ಬೀದಿಯಲ್ಲಿ ನಡೆದು ಬರುತ್ತಿದ್ದಾಗ, ಪಕ್ಕದ ಬೀದಿಯಲ್ಲಿ ತನ್ನ ಮನೆಯ ಕಡೆಗೆ ನಡೆದು ಬರುತ್ತಿದ್ದಾಗ ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನಿಗೆ ಎದುರುಗೊಂಡು ಕೈಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಎಳೆದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮಣೆಯನ್ನು ಹಾಕಿ ಕುಳ್ಳಿರಿಸಿ ಅವನಿಗೆ ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನು ಕೊಟ್ಟು ಅನಂತರ ಅವನಿಗೆ ಕುಡಿಯಲು ಕೆನಭರಿತವಾಗಿರ್ತಕ್ಕಂತಹ ಹಾಲನ್ನು ಕೊಟ್ಟು ಈ ರೀತಿಯಾಗಿ ಅವನ ಹಸಿವು ಮತ್ತು ಆಯಾಸವನ್ನು ನಿವಾರಿಸ್ತಾಳೆ. ಗೆಳತಿಯಾಗಿರ್ತಕ್ಕಂತಹ ಮನೋರಮೆ ಅನಂತರ ಅವನಿಗೆ ಸವಿಯಲು ತಿನ್ನೋದಕ್ಕಾಗಿ ಕೆಂಪು ಭರಿತವಾಗಿರ್ತಕ್ಕಂಥ ತಾಂಬೂಲವನ್ನು ಕೊಟ್ಟು ಅವನ ಹಸಿವು ಮತ್ತು ಆಯಾಸಗಳನ್ನು ನಿವಾರಿಸಿ ಗಂಡ ಹೆಂಡತಿಯರಾಗಿರ್ತಕ್ಕಂತಹ ಮನೋರಮೆ ಮತ್ತು ಮುದ್ದಣ್ಣ ಆಗಿರ್ತಕ್ಕಂಥವ್ರು ಸುಖ ಸಂತೋಷದಿಂದ ಸಲ್ಲಾಪದಲ್ಲಿ ತೊಡಗಿರ್ತಾರೆ. ಈ ಸುಖ ಸಂತೋಷದಿಂದ ಸಲ್ಲಾಪದಲ್ಲಿ ತೊಡಗಿರಬೇಕಾದ್ರೆ ಅಲ್ಲಿ ಮನೋರಮೆ ಮುದ್ದಣ್ಣನ ಒಂದು ಪ್ರಶ್ನೆ ಕೇಳ್ತಾಳೆ. ಏನಂತ, ಮೇಲ್ನೋಟಕ್ಕೆ ಪಗಲ್ಗಿರಲಿ ಅಂತೂ ಪಿರಿಯುವು, ಅಂದರೆ ಈ ಮೇಲ್ನೋಟಕ್ಕೆ ಹಗಲು ನೋಡಲು ತುಂಬ ಹಿರಿದೆನಿಸುತ್ತಿದೆ. ಈ ಹಗಲು ನೋಡಲು ತುಂಬ ಹಿರಿದೆನಿಸುತ್ತಿದೆ. ಯಾಕೆಂದರೆ ಈ ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರೀ ಮಳೆಯ ಜಿನುಗುಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ. ಹಾಗಾಗಿ ಯಾವುದಾದ್ರೂ ನಲಗತಿಯಂಪೇಳಿ, ನಲಗತಿ ಅಂದರೆ ಸುಂದರವಾದಂತಹ ಕಥೆಯನ್ನು ಹೇಳಿ ಅಂತ ಹೇಳ್ತಾಳೆ. ಅಂದರೆ ಈ ಹಗಲು ನೋಡಲು ತುಂಬ ಹಿರಿದೆನಿಸುತ್ತಿದೆ, ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರೀ ಮಳೆಯ ಜಿನುಗುಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ. ಹಾಗಾಗಿ ಯಾವುದಾದ್ರೂ ಒಂದು ನಲಗತಿಯಂಪೇಳಿ, ಸುಂದರವಾದ ಕಥೆಯನ್ನು ಹೇಳಿ ಅಂತ ಇಲ್ಲಿ ಕೇಳುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಮುದ್ದಣ್ಣ ಇಲ್ಲಿಂದ ಮತ್ತೆ ಪ್ರಾರಂಭ ಆಗುತ್ತೆ. ಗಮನಿಸಿ. ಪ್ರಾಣೇಶ್ವರಿ ತಡಿಯೇಂ ಇನಿತಿದೊಂದು ಬೈಕೆ ತಲೆದೋರಿ ಯಾವಾಗ ಹನುಮಂ ಆದೊಡು ಮಾವನಲ್ಗತಿಯಂ ಪೇಳ್ವೇಂ ಏಂ ಭೋಜ ಪ್ರಬಂಧಂ ವಿಕ್ರಮ ವಿಜಯಂ ಮಹಾವೀರ ಚರಿತಂ ಪ್ರಾಣೇಶ್ವರಿ ಅಂತಂದ್ರೆ ಇಲ್ಲಿ ಒಂದು ರೀತಿಯ ಪ್ರಿಯತಮೇ ತಡಿಯೇಂ ಸ್ವಲ್ಪ ಸಮಾಧಾನಿಸು, ಪ್ರಾಣೇಶ್ವರಿ ತಡಿಯೇಂ, ಪ್ರಾಣೇಶ್ವರಿ ಪ್ರಿಯತಮೇ ಸ್ವಲ್ಪ ಸಮಾಧಾನಿಸು, ಇನ್ನಿತದೊಂದು ಬೈಕೆ ಇದೇನು ಇಂತಹ ಒಂದು ಆಸೆ ನಿನಗೆ, ಇಂತಹ ಒಂದು ಆಸೆ ಅಂತಕ್ಕಂಥದ್ದು ಉಂಟಾಯಿತು. ಪ್ರಾಣೇಶ್ವರಿ ಸ್ವಲ್ಪ ಸಮಾಧಾನಿಸು, ಇದೇನು ನಿನಗೆ ಇಂತಹ ಒಂದು ಆಸೆ ಅಂತಕ್ಕಂಥದ್ದು ಉಂಟಾಯಿತು. ತಲೆದೋರಿ ಯಾವಾಗ ಹನುಮಂ ಆದರೂ ಸಹ ಈ ಚಿಕ್ಕ ಕಥೆಯನ್ನು ಹೇಳ್ತಕ್ಕಂಥದ್ದು ನನಗೆ ಯಾವ ಕಷ್ಟ ಅಂತ ಹೇಳ್ತಾರೆ. ಗಹನಮಂ ಅಂತಂದರೆ ಯಾವ ಕಷ್ಟ. ಪ್ರಾಣೇಶ್ವರಿ ತಡಿಯೇ ಮಿನಿತದೊಂದು ಬೈಕೆ ತಲೆದೋರಿ ಯಾವಾಗ ಹನುಮಂ ಪ್ರಿಯತಮೇ ನಿನಗೇನು ಇಂತಹ ಒಂದು ಆಸೆ ಉಂಟಾಯಿತು, ಆದರೂ ಸಹ ಕಥೆಯನ್ನು ಹೇಳುವಂಥದ್ದು ನನಗೆ ಯಾವ ಕಷ್ಟ. ಯಾಕಂದರೆ ಇಲ್ಲಿ ಮುದ್ದಣ್ಣನ ಒಂದು ಕೆಲಸನೇ ಕವಿಗೋಷ್ಠಿಯನ್ನು ಮಾಡ್ತಕ್ಕಂಥದ್ದು, ಕಥೆಗಳನ್ನು ಹೇಳ್ತಕ್ಕಂಥದ್ದು, ಹಾಡುಗಳನ್ನು ಮುಖಾಂತರ ರಾಜನನ್ನು ಸಂತೃಪ್ತಿಪಡಿಸ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಮುದ್ದಣ್ಣ ಆ ಮಾತನ್ನು ಹೇಳ್ತಾನೆ. ಪ್ರಾಣೇಶ್ವರಿ ತಡಿಯಂ ಪ್ರಿಯತಮೇ ಸ್ವಲ್ಪ ಸಮಾಧಾನಿಸು, ಇನ್ನಿತದೊಂದು ಬೈಕೆ ಇದೇನು ಇಂತಹ ಒಂದು ಆಸೆ ಉಂಟಾಯಿತು ನಿನಗೆ. ತಲೆದೋರಿ ಆವಾಗ ಹನುಮಂ ಆದರೂ ಸಹ ಕಥೆಯನ್ನು ಹೇಳುವುದು ನನಗೆ ಯಾವ ಕಷ್ಟ, ಆದರೂ ಸಹ ಕಥೆಯನ್ನು ಹೇಳುವುದು ನನಗೆ ಯಾವ ಕಷ್ಟ. ಆದೊಡೆ ಮಾವನಲ್ಗತಿಯಂ ಪೇಳ್ವೇಂ ಆದರೆ ನಿನಗೆ ಯಾವ ಕಥೆಯನ್ನು ಹೇಳಲಿ. ನೋಡಿ, ಆದೊಡೆ ಮಾವನಲ್ಗತಿಯಂ ಪೇಳ್ವೇಂ ಆದರೂ ಸಹ ನಿನಗೆ ಯಾವ ನಲ್ಗತೆ, ಯಾವ ಸುಂದರವಾದ ಕಥೆಯನ್ನು ಹೇಳಲಿ. ನೋಡಿ ಇಲ್ಲಿ ಮನೋರಮೆ ಮೊದಲು ಕೇಳಿದ್ದು ಇಲ್ಲಿ ಮನೋರಮೆ ಮುದ್ದಣ್ಣ ಅಂತ ಬರ್ತಾ ಹೋಗುತ್ತೆ. ಮನೋರಮೆ ಮೊದಲಿಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದು ಸಹ ಗಂಡನಾಗಿರ್ತಕ್ಕಂತಹ ಮುದ್ದಣ್ಣನ ಕೇಳಿದ್ದು ಇದು. ಮೇಲ್ನೊಡಿಯಂ ಪಗಲುಗಳು ಇರಿಂತು ಪಿರಿಯವಂ ಅಂದರೆ ಮೇಲ್ನೋಟಕ್ಕೆ ಈ ಹಗಲು ನೋಡಲು ತುಂಬ ಹಿರಿದೆನಿಸುತ್ತಿದೆ, ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರೀ ಮಳೆಯ ಜಿನುಗು ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ. ಹಾಗಾಗಿ ಯಾವುದಾದ್ರೂ ನಲಗತಿಯಂಪೇಳಿ, ಹಾಗಾಗಿ ಯಾವುದಾದ್ರೂ ಒಂದು ಸುಂದರವಾದ ಕಥೆಯನ್ನು
ಹೇಳಿ ಅಂತ ಹೇಳಿದಾಗ ಇಲ್ಲಿ ಮುದ್ದಣ್ಣ, ಪ್ರಾಣೇಶ್ವರಿ ತಡೆಯೇನು ಇಂಥದೊಂದು ಬೈಕೆ, ಪ್ರಿಯತಮೆ ನಿನಗೇನು ಇಂತಹ ಒಂದು ಆಸೆ ಉಂಟಾಯಿತು, ತಲೆದೋರಿ ಅವಗಾಹನಂ, ಆದರೂ ಸಹ ಕಥೆಯನ್ನು ಹೇಳುವುದು ನನಗೆ ಯಾವ ಕಷ್ಟ, ಆದೊಡೆ ಮಾವನಾಲ್ಗತಿಯಂ ಪೇಳುವೆಂ, ಆದರೆ ಯಾವ ಸುಂದರವಾದ ಕಥೆಯನ್ನು ನಿನಗೆ ಹೇಳಲಿ. ನೋಡಿ, ಮಾವ ನಲಗತಿಯಂ ಪೇಳ್ವೇಂ, ಯಾವ ಸುಂದರವಾದ ಕಥೆಯನ್ನು ನಿನಗೆ ಹೇಳಲಿ. ಭೋಜ ಪ್ರಬಂಧಂ, ಭೋಜರಾಜನ ಪ್ರಬಂಧದ ಕಥೆಯನ್ನು ಹೇಳಬೇಕೇ. ಭೋಜ ಪ್ರಬಂಧಂ, ಏನು ಭೋಜರಾಜನ ಪ್ರಬಂಧದ ಕಥೆಯನ್ನು ಹೇಳಬೇಕೇ, ಅಥವಾ ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೇ. ವಿಕ್ರಮಾರ್ಜುನ ವಿಜಯಂ ಅಂತಿದೆ, ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೇ, ಅಥವಾ ಮಹಾವೀರ ಚರಿತೆಯ ಕಥೆಯನ್ನು ಹೇಳಬೇಕೇ ಅಂತ. ಅಂದ್ರೆ ಇಲ್ಲಿ ಭೋಜರಾಜ ಭೋಜ ಪ್ರಬಂಧಂ ಅಂತಂದ ಇಲ್ಲಿ ನೀವು ನೋಡಬೇಕು. ಅಹ 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 ಓಹೋ 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 ಅಹ 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 ಓಹೋ ಅಹ ಭೋಜನಂಬು ಓಹೋ 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 ಅಂತ ಇಲ್ಲಿ ಭೋಜರಾಜನ ಪ್ರಬಂಧ ಅಂತ ಬರುತ್ತೆ. ಅಂದರೆ ಇಲ್ಲಿ ಘಟೋತ್ಕಟ ಆಗಿರ್ತಕ್ಕಂಥವನು ಯಾವ ರೀತಿ ಊಟವನ್ನು ಮಾಡ್ತಾ ಇದ್ದ, ಯಾವ ರೀತಿ ಊಟವನ್ನು ಸವಿತಾ ಇದ್ದ ಅಂತ, ಅದನ್ನೇ ಭೋಜ ಪ್ರಬಂಧದ ಕಥೆಯನ್ನು ನಿನಗೆ ಹೇಳಬೇಕೇ, ಭೋಜ ಪ್ರಬಂಧದ ಕಥೆಯನ್ನು ನಿನಗೆ ಹೇಳಬೇಕೇ, ಅಥವಾ ವಿಕ್ರಮಾರ್ಜುನ ವಿಜಯ ಕಥೆಯನ್ನು ಹೇಳಬೇಕೇ, ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ನಿಮಗೆ ಹೇಳಬೇಕೆ, ಅಥವಾ ಮಹಾವೀರ ಚರಿತನ ಕಥೆಯನ್ನು, ಮಹಾವೀರ ಚರಿತೆಯ ಕಥೆಯನ್ನು ನಿನಗೆ ಹೇಳಬೇಕೆ ಅಂತ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರರಾಣಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿ ವೀರರಾಣಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೆ ಬೆಚ್ಚದ ಕಲ್ಲಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೆ ಬೆಚ್ಚದ ಉಕ್ಕಿನ ಕೋಟೆ, ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರರಾಣಿಯ ಚರಿತೆಯ ನಾನು ಹಾಡುವೆ ಅಂತ ಇಲ್ಲಿ ಮಹಾವೀರ ಚರಿತೆಯ ಕಥೆಯನ್ನು ನಾನು ಹೇಳಬೇಕೇ ಅಂತ. ಇಲ್ಲಿ ಭೋಜರಾಜನ ಪ್ರಬಂಧದ ಕಥೆಯನ್ನು ಹೇಳಬೇಕೇ, ಅಥವಾ ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ನನಗೆ ಹೇಳಬೇಕೇ, ಅಥವಾ ಮಹಾವೀರ ಚರಿತೆಯ ಕಥೆಯನ್ನು ನನಗೆ ಹೇಳಬೇಕೇ ಅಂತ. ಅಂದರೆ ಇಲ್ಲಿ ಎಲ್ಲೋ ಅರ್ಥ ಆಯ್ತು ವಿದ್ಯಾರ್ಥಿಗಳೇ. ಪ್ರಾಣೇಶ್ವರಿ ತಡೆಯ ಮಿನಿತದೊಂದು ಬೈಕೆ, ಪ್ರೀತಮೇ ನಿನಗೆ ಇಂತಹ ಒಂದು ಆಸೆ ಅಂತಕ್ಕಂಥ ಉಂಟಾಯಿತು. ತಲೆದೋರಿ ಅವಗಾಹನ ಮಾಂ, ಆದರೂ ಸಹ ಕಥೆಯನ್ನು ಹೇಳುವುದು ನನಗೆ ಯಾವ ಕಷ್ಟ, ಆದರೂ ಮಾವನಲ್ಗತಿಯಂ ಪೇಳುವೆಂ, ಯಾವ ಸುಂದರವಾದ ಕಥೆಯನ್ನು ನಿನಗೆ ಹೇಳಲಿ. ಭೋಜರಾಜದ ಪ್ರಬಂಧದ ಕಥೆಯನ್ನು ನಿನಗೆ ಹೇಳಬೇಕೇ, ಅಥವಾ ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೇ, ಅಥವಾ ಮಹಾವೀರ ಚರಿತೆಯ ಕಥೆಯನ್ನು ಹೇಳಬೇಕೆ ನಿನಗೆ ಅಂತ ಹೇಳಿದಾಗ ಅಲ್ಲಿ ಮನೋರಮೆ ಇಸ್ಸಿ ಇವರಳ್ ಎನಗೆ ಅಳ್ಕಿರಳಂ ಅಂತ ಹೇಳ್ತಾಳೆ. ನೋಡಿ, ಇಸ್ಸಿ ಇವರಳ್ ಎನಗೆ ಅಳ್ಕಿರಳ್ ಅಂತ. ಇಸ್ಸಿ ಅಂತಂದ್ರೆ ಇಲ್ಲಿ ಅಯ್ಯೋ, ಇವರಳ್ ಎನಗೆ ಅಳ್ಕಿರಳಂ ಅಂತ ಹೇಳ್ತಾಳೆ. ನೋಡಿ, ಇಸ್ಸಿ ಇವರಳ್ ಎನಗೆ ಅಳ್ಕಿರಳಂ ಅಂತ ಹೇಳ್ತಾಳೆ. ಅಯ್ಯೋ, ಇದರಲ್ಲಿ ಯಾವುದರಲ್ಲೂ ಸಹ ನನಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾಳೆ. ನೋಡಿ, ಇದರಲ್ಲಿ ಯಾವುದರಲ್ಲೂ ಸಹ ನನಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾಳೆ. ಈ ಕತೆ ನನಗೆ ಇಷ್ಟ ಇಲ್ಲ ಅಂತ. ನೋಡಿ, ಮನೋರಮೆ ಇಸ್ಸಿ ಇವರಳ್ ಎನಗೆ ಅಲ್ಕಿರಳಂ ಅಂತ ಹೇಳ್ತಾರೆ. ಅಯ್ಯೋ, ಈ ಕತೆಗಳಲ್ಲಿ ಯಾವುದರಲ್ಲೂ ಸಹ ನನಗೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ ಅಂತ. ನೋಡಿ, ಉಳಿದಡಂ ಅಳಿದಡಂ ಬಟ್ಟೆ ದೋರಿಪ ರಸಭರಿತ ಚರಿತ ಮೈಸೆ ಅಂತ. ಇಸ್ಸಿ ಇವರಳ್ ಎನಗೆ ಅಲ್ಕಿರಳಂ, ಉಳಿದಡಂ ಅಳಿದಡಂ ಬಟ್ಟೆ ದೋರಿಪ ರಸಭರಿತಂ ಚರಿತ ಮೈಸೆ ಅಂತ. ಅಯ್ಯೋ, ಇವುಗಳು ಯಾವುಗಳಲ್ಲೂ ಸಹ ನನಗೆ ಆಸಕ್ತಿ ಇಲ್ಲ, ಇವುಗಳು ಯಾವುದರಲ್ಲೂ ಸಹ ನನಗೆ ಇಷ್ಟ ಇಲ್ಲ ಅಂತ. ಅಲ್ಲಿ ಮುದ್ದಣ್ಣ ಏನು ಹೇಳಿದ್ದು? ಅಯ್ಯೋ ಪ್ರಿಯತಮೇ, ನಿನಗೇನು ಇಂತಹ ಒಂದು ಆಸೆ ಉಂಟಾಯಿತು, ಆದರೂ ಸಹ ಕಥೆಯನ್ನು ನನಗೆ ಹೇಳುವುದು ಯಾವ ಕಷ್ಟ, ಯಾವ ಕಥೆಯನ್ನು ನಿನಗೆ ಹೇಳಲಿ, ಯಾವ ಸುಂದರವಾದ ಕಥೆಯನ್ನು ನಿನಗೆ ಹೇಳಲಿ. ಇಲ್ಲಿ ಭೋಜರಾಜ ಪ್ರಬಂಧದ ಕಥೆಯನ್ನು ಹೇಳಬೇಕೇ, ಅಥವಾ ವಿಕ್ರಮಾರ್ಜುನ ವಿಜಯದ ಕಥೆಯನ್ನು ಹೇಳಬೇಕೇ, ಅಥವಾ ಮಹಾವೀರ ಚರಿತೆಯ ಕಥೆಯನ್ನು ಹೇಳಬೇಕೇ ಅಂತ ಹೇಳಿದಾಗ ಅಲ್ಲಿ ಮನೋರಮೆ ಇಸ್ಸಿ ಇವರಳ್ ಎನಗೆ ಅಲ್ಕಿರಿಲ್ಲಂ, ಅಯ್ಯೋ ಇವುಗಳಲ್ಲಿ ಯಾವುದರಲ್ಲೂ ಸಹ ನನಗೆ ಆಸಕ್ತಿ ಇಲ್ಲ, ಇವುಗಳಲ್ಲಿ ಯಾವುದರಲ್ಲೂ ಸಹ ನನಗೆ ಇಷ್ಟ ಅಂತಕ್ಕಂಥದ್ದು ಇಲ್ಲ
ಅಳಿದಿಡಂ ಉಳಿದಿಡಂ ಬಟ್ಟೆ ದೋರಿಪ ರಸಭರಿತ ಚರಿತ ಸಮೈ. ಅಳಿದರು ಉಳಿದರು ಬಟ್ಟೆ ದೋರಿಪ ಅಂದರೆ ಅಳಿದಡು ಉಳಿದಡು, ಅಳಿದರೂ ಸಹ ಉಳಿದರು ಬಟ್ಟೆ ದೋರಿಪ ಅಂದರೆ ದಾರಿ ತೋರಿಸುವಂತಹ ರಸಭರಿತವಾಗಿರ್ತಕ್ಕಂತಹ ಕತೆ ನನಗೆ ಹೇಳಿ ಅಂತ ಹೇಳ್ತಾಳೆ. ನೋಡಿ, ಬಟ್ಟೆ ಅಂದರೆ ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಬಟ್ಟೆ ಅಂತಕ್ಕಂಥದ್ದು ಇದು ನಾನಾರ್ಥಕ ಪದ, ವಿದ್ಯಾರ್ಥಿಗಳು ಗಮನಿಸಬೇಕು. ಪ್ರಥಮ ಪಿಯುಸಿಯಿಂದ ಬಂದಿದೆ ಇದು. ಬಟ್ಟೆ ಅಂತಂದರೆ ಇಲ್ಲಿ ಒಂದರ್ಥ ವಸ್ತ್ರ, ಇನ್ನೊಂದರ್ಥ ದಾರಿ. ಬಟ್ಟೆ ಅಂದರೆ ಒಂದರ್ಥ ವಸ್ತ್ರ, ಇನ್ನೊಂದರ್ಥ ದಾರಿ ಅಂತಕ್ಕಂಥದ್ದು. ಇದೇ ಬಟ್ಟೆ ಅಂತಕ್ಕಂಥದ್ದು ಸಮಾನಾರ್ಥಕ ಪದ ಕೊಟ್ಟರೆ ಬಟ್ಟೆ ಅಂದರೆ ದಾರಿ, ಪಥ, ಹಾದಿ, ಮಾರ್ಗ, ರಸ್ತೆ ಅಂತ ಕರಿತೀವಿ. ಇದು ನಾನಾರ್ಥಕ ಪದಕ್ಕೆ ಕೊಡ್ತಾನೆ. ಬಟ್ಟೆ ಅಂದರೆ ವಸ್ತ್ರ, ಇನ್ನೊಂದರ್ಥ ದಾರಿ ಅಂತ ಕರಿತೀವಿ. ಅಲ್ಲಿ ಮನೋರಮೆ ಇಸ್ಸಿ ಇವರಳ್ ಎನಗಂ ಅಳ್ಕಿರಲಂ, ಇವುಗಳಲ್ಲಿ ಯಾವುದರಲ್ಲೂ ಸಹ ನನಗೆ ಆಸಕ್ತಿ ಇಲ್ಲ. ಉಳಿದಡಂ ಹಳಿದಡಂ ಅಂದರೆ ಉಳಿದರೂ ಸಹ ಅಳಿದರೂ ಸಹ ಬಟ್ಟೆ ದೋರಿಪ, ಉಳಿದರೂ ಅಳಿದರೂ ದಾರಿ ತೋರಿಸುವಂತಹ ಯಾವುದಾದ್ರೂ ರಸಭರಿತವಾಗಿರ್ತಕ್ಕಂತಹ ಒಂದು ಕಥೆಯನ್ನು, ಚರಿತ್ರೆಯ ಕಥೆಯನ್ನು ನನಗೆ ಹೇಳಿ ಅಂತ ಮನೋರಮೆ ಕೇಳ್ತಾಳೆ. ಆಗ ಮುದ್ದಣ್ಣ, ನಿನಗಾವ ರಸದೊಳು ಇಷ್ಟ? ನಿನಗೆ ಯಾವ ರಸದಲ್ಲಿ ಕಥೆಯನ್ನು ಕೇಳುವುದಕ್ಕೆ ಇಷ್ಟ? ಶೃಂಗಾರ ರಸದೊಳೆ, ವೀರ ರಸದೊಳೆ, ಹಾಸ್ಯ ರಸದೊಳೆ? ನೋಡಿ, ಅಲ್ಲಿ ಮುದ್ದಣ್ಣ ಎಷ್ಟು ಸೊಗಸಾಗಿ ಕೇಳ್ತಾ ಇದ್ದಾನೆ. ನಿನಗೆ ಯಾವ ರಸದೊಳೆ ಇಷ್ಟ? ನಿನಗೆ ಯಾವ ರಸಗಳಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟ? ಶೃಂಗಾರ ರಸದೊಳೆ. ಇಲ್ಲಿ ಶೃಂಗಾರ ರಸದೊಳೆ ಅಂತಂದ್ರೆ ಪ್ರೀತಿಯಿಂದ ಕೂಡಿರ್ತಕ್ಕಂತಹ ಒಂದು ಕಥೆಯನ್ನ ಹೇಳಬೇಕೇ, ಪ್ರೀತಿಯಿಂದ ಇರತಕ್ಕಂತಹ ಒಂದು ಕಥೆಯನ್ನ ಹೇಳಬೇಕೇ. ಶೃಂಗಾರ ಅಂತಂದ್ರೆ ಪ್ರೀತಿಯಿಂದ ಬರಮಾಡ್ಕೊಳ್ತಕ್ಕಂಥದ್ದು. ಯಾವ ರೀತಿ? ರಾಜಶೇಖರ ಆಗಲೇನರ, ರಾಜಶೇಖರ ಆಗಲೇನರ ಅಂತ. ಅದು ಶೃಂಗಾರ ರಸ, ಶೃಂಗಾರ ಭರಿತದಿಂದ ಕೂಡಿರ್ತಕ್ಕಂತಹ ಒಂದು ಹಾಡನ್ನು, ಅದನ್ನೇ ಶೃಂಗಾರ ರಸದಲ್ಲಿ ನಿನಗೆ ಕಥೆಯನ್ನು ಹೇಳಬೇಕೇ ಅಂತ. ಇನ್ನೊಂದು ವೀರ ರಸದೊಳೆ ಅಂದರೆ ಇಲ್ಲಿ ವೀರ ರಸದೊಳೆ ಅಂತಂದರೆ ಪವಿತ್ರ ಭೂಮಿ ಭಾರತಾಂಬೆ ಮುದ್ದು ಕಂದ ನಾನು ಉಯ್ಯಾಲವಾಡ ನರಸಿಂಹುಡ. ಪವಿತ್ರ ಭೂಮಿ ಭಾರತಾಂಬೆ ಮುದ್ದು ಕಂದ ನಾನು ಉಯ್ಯಾಲವಾಡ ನರಸಿಂಹುಡ. ಚರಿತ್ರಪಟವು ಮರೆಯಲಾಗದ ವೀರದಾನು ಉಯ್ಯಾಲವಾಡ ನರಸಿಂಹುಡ. ಚರಿತ್ರಪಟವು ಮರೆಯಲಾಗದ ವೀರದಾನು ಉಯ್ಯಾಲವಾಡ ನರಸಿಂಹುಡ. ಸೈ ಸೈರಾ ಸೈ ಸೈರಾ ಸೈರಾ ಸೈ ಸೈ ಸೈರಾ ಅಂತ. ಅಂದರೆ ಇಲ್ಲಿ ವೀರ ಆಗಿರ್ತಕ್ಕಂಥವನು ಯಾವ ರೀತಿ ಇದ್ದ, ಆ ವೀರನಾಗಿರ್ತಕ್ಕಂಥವನು ಯಾವ ರೀತಿ ಆಳ್ತಾ ಇದ್ದ ಅಂತಕ್ಕಂಥದ್ದನ್ನು, ಅದನ್ನೇ ಚರಿತ್ರ ಭೂಮಿ ಭಾರತಾಂಬೆ, ಇಲ್ಲಿ ಪವಿತ್ರ ಭೂಮಿ ಭಾರತಾಂಬೆ ಮುದ್ದು ಕಂದ ನಾನು ಉಯ್ಯಾಲವಾಡ ನರಸಿಂಹುಡ ಅಂತ ಆ ವೀರನ ಕಥೆಯನ್ನು ರಸಗಳಲ್ಲೇ ಅಭಿವ್ಯಕ್ತಿಪಡಿಸ್ತಕ್ಕಂಥದ್ದು. ಅದನ್ನೇ ಇಲ್ಲಿ ವೀರ ಆ ರಸದಲ್ಲಿ ನಿನಗೆ ಕಥೆಯನ್ನು ಹೇಳಬೇಕಾ ಅಂತ. సమయం లేదు మిత్రమా, రణమా ಶರಣಮಾ, ಇದು ಏದೈನ ದೇಶಂ ಮೀಸಂ ತಿಪ್ತಾಂ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲ ಆ ವೀರರ ಒಂದು ಕಥೆಗಳನ್ನು ರಸಗಳಲ್ಲಿ ಅಭಿವ್ಯಕ್ತಪಡಿಸ್ತಕ್ಕಂಥದ್ದು. ಇದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು. ಶೃಂಗಾರ ರಸದಲ್ಲಿ ನಿಮ್ಗೆ ಏನಾದರೂ ಕಥೆಯನ್ನು ಹೇಳಬೇಕೇ, ಅಥವಾ ವೀರ ರಸದಲ್ಲಿ ಕಥೆಯನ್ನು ನಿಮಗೆ ಹೇಳಬೇಕೇ, ಅಥವಾ ಮಹಾವೀರ ಚರಿತಂ ಹಾಸ್ಯ ರಸದೊಳೆ ಅಂದರೆ ತಮಾಷೆ ಭರಿತದಿಂದ ಕೂಡಿರ್ತಕ್ಕಂತಹ ಕಥೆಯನ್ನು ನಿನಗೆ ಹೇಳಬೇಕೆ, ರಸದಲ್ಲಿ ಕಥೆಯನ್ನು ನಿನಗೆ ಹೇಳಬೇಕೇ ಅಂತ. ಸೊ ಇದು ತುಂಬ ಸುಲಭವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗ. ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ, ಅದನ್ನು ಗಮನಿಸ್ತಾ ಹೋಗ್ತಾ ಇದ್ದಂತಕ್ಕಂಥವನು. ಮನೋರಮೆ ನೋಡಿ, ಇಸ್ಸಿ ಅಂದರೆ ಅಯ್ಯೋ, ಇವರಳ್ ಎನಗೆ ಅಳ್ಕಿರಿಲ್ಲಂ, ಅಯ್ಯೋ ಇವುಗಳಲ್ಲಿ ಯಾವುದರಲ್ಲೂ ಸಹ ನನಗೆ ಆಸಕ್ತಿ ಇಲ್ಲ, ಇಷ್ಟ ಇಲ್ಲ. ಉಳಿದಡಂ ಹಳಿದಡಂ, ಉಳಿದರೂ ಅಳಿದರೂ ಬಟ್ಟೆ ದೋರಿಪ, ದಾರಿ ತೋರಿಸುವಂತಹ ರಸಭರಿತವಾಗಿರ್ತಕ್ಕಂತಹ ಚರಿತೆಯ ಕಥೆಯನ್ನು ನನಗೆ ಹೇಳಿ ಅಂತ ಹೇಳಿದಾಗ ಅಲ್ಲಿ ಮುದ್ದಣ್ಣ, ನಿನಗಾವ ರಸದೊಳು ಇಷ್ಟ? ನಿನಗೆ ಯಾವ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟ? ಸಲಿ ಶೃಂಗಾರ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ, ವೀರ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ, ಅಥವಾ ಹಾಸ್ಯ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ? ನೋಡಿ, ಇದು 2 ಅಂಕದ ಪ್ರಶ್ನೆಗೆ ಉತ್ತರ.
ಸೊ ಅಲ್ಲಿ ಮುದ್ದಣ್ಣ ಯಾವ ರಸಗಳಲ್ಲಿ ಕತೆ ಹೇಳಲೆಂದು ಕೇಳಿದನು. ಸೊ ಮುದ್ದಣ್ಣ ಶೃಂಗಾರ ರಸದಲ್ಲಿ ಕಥೆನ ಕೇಳೋದಕ್ಕೆ ಇಷ್ಟನಾ, ಅಥವಾ ವೀರರಸದಲ್ಲಿ ಕಥೆನ ಕೇಳೋದಕ್ಕೆ ಇಷ್ಟನಾ, ಅಥವಾ ಹಾಸ್ಯ ರಸದಲ್ಲಿ ಕಥೆನ ಕೇಳೋದಕ್ಕೆ ಇಷ್ಟನಾ ಅಂತ ಕೇಳಿದಾಗ ಅಲ್ಲಿ ಮನೋರಮೆ ಆವರಸದೊಳೆಂದಡಂ ನವರಸದೊಳಂ ಆವರಸದೊಳೆಂದೊಡಂ ನವರಸದೊಳಂ ಅಂತ ಹೇಳ್ತಾಳೆ. ಆವರಸಗಳಾದರೇನು, ನವರಸಗಳಿಂದ ಕೂಡಿರ್ತಕ್ಕಂತಹ ಕಥೆಯನ್ನು ನನಗೆ ಹೇಳಿ ಅಂತ. ಅಲ್ಲಿ ಮುದ್ದಣ್ಣ ಕೇಳಿದ್ದು, ನಿನಗೆ ಶೃಂಗಾರ ರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ, ಅಥವಾ ವೀರರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ, ಅಥವಾ ಹಾಸ್ಯರಸದಲ್ಲಿ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ ಅಂತ ಹೇಳಿದಾಗ ಮನೋರಮೆ ಆವರಸದೊಳಂ ನವರಸದೊಳಂ, ಯಾವ ರಸಗಳಾದರೇನು, ನವರಸಗಳಲ್ಲಿ ಒಂದು ಕಥೆಯನ್ನು ನನಗೆ ಹೇಳಿ ಅಂತ. ನವರಸಗಳು ಅಂತಂದರೆ ಇಲ್ಲಿ ಕೂಡಿದೆ ನೋಡಿ. ಸೊ ಇಲ್ಲಿ ಈ ನವರಸಗಳಿಂದ ಕೂಡಿದೆ. ಒಂದೊಂದು ರಸದಲ್ಲಿ ಒಂದೊಂದು ರೀತಿಯ ಒಂದು ಭಾವನೆಯನ್ನು, ಆ ಮುಖದಲ್ಲಿ ಕಳೆ ಬರವನ್ನು ಆ ರಸಗಳಲ್ಲೇ ವ್ಯಕ್ತಪಡಿಸ್ತಕ್ಕಂಥದ್ದು. ಒಂದು ರೀತಿ ತಮಾಷೆಯಿಂದ ಕೊಡು, ಒಂದು ರೀತಿ ಹೀಗಿರ್ತಕ್ಕಂಥದ್ದು, ಒಂದು ರೀತಿ ಹಂಗಿರ್ತಕ್ಕಂಥದ್ದು, ಒಂದು ರೀತಿ ಅಂತಂದ್ರು ಕೋಪವಾಗಿ ಇರ್ತಕ್ಕಂಥದ್ದು, ಅಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಿಮಗೆ ಕಾಣ್ತೀರಾ. ಇದು ನವರಸ ಭರಿತಗಳಿಂದ ಕೂಡಿರ್ತಕ್ಕಂಥ ಒಂದು ಕತೆ. ಅದನ್ನೇ ಇಲ್ಲಿ ಮನೋರಮೆ ಕೇಳಿರ್ತಕ್ಕಂಥದ್ದು. ನವರಸಗಳಿಂದ ಕೂಡಿರ್ತಕ್ಕಂತಹ ಕಥೆಯನ್ನು ನನಗೆ ಹೇಳಿ ಅಂತ ಹೇಳಿದಾಗ ಮುದ್ದಣ್ಣ ಅಂತಿರೇ ಮತ್ತಮ ಕತೆ ಯಾವುದು, ಹಾಗಾದರೆ ಅಂತಹ ಕತೆ ಯಾವುದು ನೋಡಿ. ಅಂತಿರೇ ಮತ್ತಮ ಕತೆ ಯಾವುದು, ಹಾಗಾದರೆ ಅಂತಹ ಕತೆ ಯಾವುದು ಅಂತ ಹೇಳಿದಾಗ ಅಲ್ಲಿ ಮತ್ತೆ ಇದು ಅರ್ಥ ಆಗಿದೆ ಅನಿಸುತ್ತೆ ವಿದ್ಯಾರ್ಥಿಗಳೇ. ಸೊ ಈಗ ಮತ್ತೆ ನೋಡಿ, ಮುದ್ದಣ್ಣ ಅಂತಿರೇ ಮತ್ತಮ ಕತೆ ಯಾವುದು, ಹಾಗಾದರೆ ಅಂತಹ ಕತೆ ಯಾವುದು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಮನೋರಮೆ ಮತ್ತೆ ನೋಡಿ, ಮನೋರಮೆ ರಾಮಾಯಣದೊಳ್ ಏನಾದ ಮುಂದು, ರಾಮಾಯಣದೊಳ್ ಏನಾದ ಮುಂದು ಅಂತ. ರಾಮಾಯಣದೊಳ್ ಏನಾದ ಮುಂದು ಅಂತ. ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಕಥೆಯನ್ನು ನನಗೆ ಹೇಳಿ ಅಂತ ಅಲ್ಲಿ ಮನೋರಮೆ ಕೇಳ್ತಾಳೆ ನೋಡಿ. ಅಲ್ಲಿ ಮುದ್ದಣ್ಣ ಕೇಳಿದ್ದು ಅಂತಿರೇ ಮತ್ತಮ ಕತೆ ಯಾವುದು, ಹಾಗಾದರೆ ಅಂತಹ ಕತೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಮನೋರಮೆ ರಾಮಾಯಣದೊಳಗೆ ಏನು ಅನ್ನೋ ಮುಂದು, ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಕತೆ ನನಗೆ ಹೇಳಿ ಅಂತ ಹೇಳಿದಾಗ ಮುದ್ದಣ್ಣ ಅಂತೆಯೇ ಹಕ್ಕೆ ಸೀತಾ ಸ್ವಯಂವರಂ ಪೇಳ್ವೇಂ, ಅಂತೆಯೇ ಹಕ್ಕೆ ಹಾಗೆಯೇ ಆಗಲಿ ನೋಡಿ. ಮುದ್ದಣ್ಣ ಅಲ್ಲಿ ಮನೋರಮೆ ಕೇಳಿದ್ದು ರಾಮಾಯಣದಲ್ಲಿ ಯಾವುದಾದ್ರೊಂದು ಕಥೆಯನ್ನು ಹೇಳಿ ಅಂತ ಹೇಳಿದಾಗ ಮುದ್ದಣ್ಣ ಅಂತೆಯೇ ಅಕ್ಕೆ ಹಾಗೆಯೇ ಆಗಲಿ, ಅಕ್ಕೆ ಅಂದರೆ ಆಗಲಿ, ಹಾಗೆಯೇ ಆಗಲಿ ಸೀತಾ ಸ್ವಯಂವರದ ಕಥೆಯನ್ನು ಕೇಳೋದಕ್ಕಿಸ್ತಾನೆ ನೋಡಿ. ಸೀತಾ ಸ್ವಯಂವರ, ಸೀತೆಯನ್ನು ಮದುವೆ ಆಗುವಂತಹ ಸಂದರ್ಭದಲ್ಲಿ ಸ್ವಯಂವರವನ್ನು ಏರ್ಪಡಿಸಿರ್ತಾರೆ. ಆ ಸೀತಾ ಸ್ವಯಂವರದ ಕಥೆಯನ್ನು ಹೇಳಲಿ ಪೇಳ್ವೇಂ, ಆ ಸೀತಾ ಸ್ವಯಂವರದ ಕಥೆಯನ್ನು ಹೇಳಲಿ ಅಂತ ಹೇಳಿದಾಗ ಮನೋರಮೆ ಮುನ್ನ ಕೇಳ್ದಿರ್ಪೆನಲ್ತಿ, ಮೊದಲೇ ಅದನ್ನು ಕೇಳಿದೇನಲ್ವಾ ಅಂತ ನೋಡಿ. ಮುನ್ನಂ ಕೇಳ್ತಿರ್ಪನಲ್ತಿ, ಅದನ್ನು ಈಗಾಗಲೇ ಮೊದಲೇ ಕೇಳಿದ್ದೀನಲ್ಲ ಅಂತ ಹೇಳ್ತಾಳೆ ನೋಡಿ ಮನೋರಮೆ. ಮುನ್ನಮೇ ಕೇಳ್ದಿರ್ಪನಲ್ತಿ, ಅದನ್ನು ಮೊದಲೇ ನಾನು ಕೇಳಿದ್ದೀನಲ್ವೇ ಅಂತ ಹೇಳಿದಾಗ ಮುದ್ದಣ್ಣ ಹೇಂ ಸೀತಾ ಅಪಹರಣದಳ ಬೈಕಿಯೇ ಅಂತ ಹೇಳ್ತಾನೆ. ಮುದ್ದಣ್ಣ ಮನೋರಮೆ ಹೇಳಿದ್ದೇನು, ರಾಮಾಯಣದಲ್ಲಿ ಯಾವುದಾದೊಂದು ಕಥೆಯನ್ನು ನನಗೆ ಹೇಳಿ ಅಂತ ಹೇಳಿದಾಗ ಅಲ್ಲಿ ಮುದ್ದಣ್ಣ ಅಂತೆಯೇ ಅಕ್ಕೆ ಹಾಗೆಯೇ ಆಗಲಿ ಸೀತಾ ಸ್ವಯಂವರದ ಕಥೆಯನ್ನು ಕೇಳೋದಕ್ಕೆ ಇಷ್ಟನಾ ಅಂತ ಕೇಳಿದಾಗ ಅಲ್ಲಿ ಮನೋರಮೆ ಮುನ್ನಮೇ ಕೇಳಿದಿರ್ಪನಲ್ಲಿ, ಅದನ್ನು ಈಗಾಗಲೇ ಮೊದಲೇ ಕೇಳಿದ್ವೇನಲ್ಲ ಅಂತ ಹೇಳಿದಾಗ ಮುದ್ದಣ್ಣ ಹೇಂ ಸೀತಾ ಅಪಹರಣದೊಳ ಬೈಕಿಯೇ, ಸೀತೆಯನ್ನ ಇಲ್ಲಿ ರಾವಣ ಆಗಿರ್ತಕ್ಕಂಥವನು ಅಪಹರಿಸಿಕೊಂಡು ಹೋಗಿ ಪ್ರಮೋದವನ್ನು ಅಳಿಸಿರ್ತಾನೆ. ಈ ಒಂದು ಕತೆ ನಿಮಗೆ ಗೊತ್ತು ಈಗಾಗಲೇ. ಅಂತಹ ಒಂದು ಸೀತಾ ಅಪಹರಣದ ಕಥೆಯನ್ನು ಕೇಳೋದಕ್ಕೆ ನಿಮಗೆ ಇಷ್ಟನಾ ಅಂತ ಕೇಳಿದಾಗ ಮನೋರಮೆ ಆನೊಲ್ಲೆಂ ನಾನು ಅದನ್ನೂ ಸಹ ಕೇಳಿದ್ದೀನಿ ಅಂತ ಹೇಳ್ತಾಳೆ. ಆನೊಲ್ಲೆಂ ನಾನು ಅದನ್ನೂ ಸಹ ಕೇಳಿದ್ದೀನಿ, ಆ ಕತೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಈ ಕತೆ ನನಗೆ ಇಷ್ಟ ಇಲ್ಲ ಅಂತ ನೋಡಿ ಮನೋರಮೆ ಆನೊಲ್ಲೆಂ ಆ ಕತೆ ನನಗೆ ಇಷ್ಟ ಇಲ್ಲ ಅಂತ. ಮುದ್ದಣ್ಣ ಮೇನಾವ ನಲಗತಿಯಂ ಪೇಳ್ವೇನೋ, ಹಾಗಾದರೆ ಇನ್ಯಾವ ಕಥೆಯನ್ನು ನನಗೆ ಹೇಳಲಿ ಅಂತ ಹೇಳ್ತಾಳೆ ನೋಡಿ. ಮುದ್ದಣ್ಣ ಮೇನ್ಯಾವ ನಲಗತಿಯಂ ಪೇಳ್ವೇನೋ, ಹಾಗಾದರೆ ಇನ್ಯಾವ ಸುಂದರವಾದ ಕಥೆಯನ್ನು ನಿನಗೆ ಹೇಳಲಿ ಅನ್ಬೇಕಾದ್ರೆ ಮನೋರಮೆ ಇಂತೇಕೆ ಉಸಿರುವೈ, ಹಾಗೇಕೆ ಹೇಳುವೆ ನೋಡಿ. ಉಸಿರು ಅಂದರೆ ಹೇಳು, ಇಂತೇಕೆ ಉಸಿರುವೈ ಹಾಗೇಕೆ
ಹೇಳುವೆ ನಾಡೊಳ್ ಇನಿತೋ ರಾಮಾಯಣಂಗೊಳ್ ಅಳಲ್ವೋ ನೀಂ ಕೇಳದ ರೊಳೊಂದಂ ನಲ್ವೆ ದೋರಿ ಕಂಡ ಪೇಳ್ವದಂ ಅಂತ ಹೇಳ್ತಾಳೆ. ಇಂತೇಕೆ ಉಸಿರುವೈ ಹಾಗೇಕೆ ಹೇಳುವೆ ನಾಡೊಳ್ ಇನಿತು ರಾಮಾಯಣಗಳಲ್ಲವೋ ಅಂತೆ ಹಾಗೇಕೆ ಹೇಳುವೆ ಈ ನಾಡಿನಲ್ಲಿ ಎಷ್ಟೋ ರಾಮಾಯಣಗಳಂತಕ್ಕಂಥವು ಇಲ್ಲವೇ ನೀಂ ಕೇಳ್ದ ರೊಳೊಂದಂ ನಲ್ಮೆದೋರಿ ಕಂಡು ಪೇಳುವುದು ನೀನು ಕೇಳಿರುವಂತಹ ಒಂದು ಕಥೆಗಳಲ್ಲಿಯೇ ನೀನು ಕೇಳಿರುವಂತಹದೊಂದರಲ್ಲಿ ನನಗೆ ನಲ್ಮೆದೋರಿ ಅಂದರೆ ಪ್ರೀತಿ ತೋರಿಸುವಂತಹ ಕಥೆಯನ್ನು ನನಗೆ ಹೇಳಿ ಅಂತ ಹೇಳ್ತಾಳೆ. ನೋಡಿ ಅಲ್ಲಿ ಮನೋರಮೆ ಮುದ್ದಣ್ಣ ಹೇಳಿದ್ದು ಮೇಣಾವ ನಲಗತಿಯಂ ಪೇಳ್ವೇಂ ಹಾಗಾದ್ರೆ ಇನ್ನು ಯಾವ ಕಥೆ ನಿನಗೆ ಹೇಳೋದು ಅಂತ ಹೇಳಿದಾಗ ಮನೋರಮೆ ಹಿಂತೇಕೆ ಉಸಿರುವೆ ಹಾಗೇಕೆ ಹೇಳುವೆ ನಾಡೋಳು ಇನಿತು ರಾಮಾಯಣಗಳಲ್ಲವೋ ಈ ನಾಡಿನಲ್ಲಿ ಎಷ್ಟೋ ರಾಮಾಯಣಗಳು ಅಂತಕ್ಕಂಥದ್ದು ಇಲ್ಲವೇ ಆ ರಾಮಾಯಣಗಳಲ್ಲಿ ನೀನು ಕೇಳಿದರೊಂದಂ ನೀನು ಯಾವುದಾದ್ರೂ ಕೇಳಿರುವುದರಲ್ಲಿ ನನಗೆ ಒಂದನ್ನ ನಲ್ಮೆದೋರಿ ಕಂಡು ಪೇಳುವುದು ಪ್ರೀತಿ ತೋರಿಸುವಂತಹ ಒಂದು ಕಥೆಯನ್ನು ನನಗೆ ಹೇಳಿ ಅಂತ ಹೇಳ್ತಾಳೆ. ನೋಡಿ ಇಲ್ಲಿ ಮುದ್ದಣ್ಣ ಮತ್ತು ಮನೋರಮೆ ಆಗಿರ್ತಕ್ಕಂಥವರು ಯಾವ ರೀತಿ ಆಪ್ತ ಸಂವಾದದಲ್ಲಿ ತೊಡಗಿದ್ದಾರೆ. ಈ ಆಪ್ತ ಸಂವಾದದಲ್ಲಿ ತೊಡಗುವುದರ ಮುಖಾಂತರನೇ ಇಲ್ಲಿ ಭಾಷೆ ಅಂತಕ್ಕಂಥದ್ದು ರಸ ಭಾವಗಳು ಅಂತಕ್ಕಂಥದ್ದು ಅದರ ಜೊತೆಗೆ ಸಂಸ್ಕೃತದ ಕ್ಲಿಷ್ಟ ಭಾವನೆಗಳು ಅಂತಕ್ಕಂಥದನ್ನು ಸಹ ತೋರಿಸ್ತಾ ಹೋಗ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಮನೋರಮೆ ರಾಮಾಯಣದೊಳನೇನಾದರ ಮುಂದು ಅಂದರೆ ಇಲ್ಲಿ ಮುದ್ದಣ್ಣ ಅಂತಿರೇ ಮತ್ತಮ್ಮ ಕತೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಹಾಗಾದರೆ ಇನ್ಯಾವ ಕತೆ ನಿನಗೆ ಹೇಳೋದು ಅಂತ ಹೇಳಿದಾಗ ಅಲ್ಲೇ ಮನೋರಮೆ ರಾಮಾಯಣದೊಳೇನಾದ ಮುಂದು ರಾಮಾಯಣದಲ್ಲಿ ಯಾವುದಾದ್ರೊಂದು ಕಥೆಯನ್ನು ನನಗೆ ಹೇಳಿ ಅಂತ ಹೇಳಿದಾಗ ಮುದ್ದಣ್ಣ ಅಂತೆಯೇ ಅಕ್ಕೆ ಹಾಗೆಯೇ ಆಗಲಿ ಸೀತಾ ಸ್ವಯಂವರದ ಕಥೆಯನ್ನು ಹೇಳಲಿ ಅಂತ ಹೇಳಿದಾಗ ಮನೋರಮೆ ಮುನ್ನಮೇ ಕೇಳಿದಿರ್ಪನಲ್ತೆ ಅದನ್ನು ಈಗಾಗಲೇ ಮೊದಲೇ ಕೇಳಿರುವೇನಲ್ಲ ಅಂತ ಹೇಳಿದಾಗ ಮುದ್ದಣ್ಣ ಹೇಮ್ ಸೀತಾ ಅಪಹರಣದ ಬೈಕಿಯೇ ಹಾಗಾದರೆ ಸೀತಾ ಅಪಹರಣದ ಕಥೆಯನ್ನ ಕೇಳುವುದಕ್ಕೆ ಇಷ್ಟನೇ ಅಂದ್ರೆ ಇಲ್ಲಿ ಸೀತೆಯನ್ನ ರಾವಣ ಆಗಿರ್ತಕ್ಕಂಥವನು ಅಪಹರಿಸಿಕೊಂಡು ಹೋಗ್ತಾನಲ್ಲ ಆ ಕಥೆಯನ್ನ ಕೇಳೋದಕ್ಕೆ ಇಷ್ಟನ ಅಂತ ಹೇಳಿದಾಗ ಮನೋರಮೆ ಆನೊಲ್ಲೆ ನನಗೆ ಈ ಕಥೆಯ ಮೇಲೆ ಇಷ್ಟ ಇಲ್ಲ ಆ ಕಥೆ ನನಗೆ ಇಷ್ಟ ಇಲ್ಲ. ಮುದ್ದಣ್ಣ ಮೇಣಾವ ನಲ್ಗತಿಯಂ ಪೇಳ್ವೇನೋ ಹಾಗಾದ್ರೆ ಇನ್ಯಾವ ಸುಂದರವಾದ ಕಥೆಯನ್ನು ನಿನಗೆ ಹೇಳಲಿ. ಮನೋರಮೆ ಇಂತೇಕೆ ಉಸಿರುವೆ ಹಾಗೇಕೆ ಹೇಳುವೆ ನಾಡಲ್ಲಿ ನಿಂತು ರಾಮಾಯಣಗಳಲ್ಲವೋ ಈ ನಾಡಿನಲ್ಲಿ ಎಷ್ಟೋ ರಾಮಾಯಣಗಳಲ್ಲಿಲ್ಲವೇ ನೀಂ ಕೇಳ್ದ ರೊಳೊಂದಂ ನೀನು ಕೇಳಿದರಲ್ಲಿ ಯಾವುದಾದ್ರೊಂದಂ ನಲ್ಮೆದೋರಿ ಕಂಡು ಪೇಳುವುದು ಪ್ರೀತಿ ತೋರಿಸುವಂತಹ ಒಂದು ಕಥೆಯನ್ನು ನನಗೆ ಹೇಳಿ ಅಂತ ಕೇಳಿದಾಗ ಅಲ್ಲಿ ಮತ್ತೆ ಇಲ್ಲಿ ಮನೋರಮೆ ಮುದ್ದಣ್ಣ ನೀನೇ ಒಂದನ್ನು ಆಯ್ದುಕೊಳ್ಳುವುದು ನೀನೇ ಒಂದನ್ನು ಆರಿಸ್ಕೋ ಅಂತ ಹೇಳ್ತಾನೆ. ನೀನೇ ಒಂದನ್ನು ಆರಿಸ್ಕೋ ಅಂತ ಇಲ್ಲಿ ಮುದ್ದಣ್ಣ ಆ ಮನೋರಮೆಗೆ ಹೇಳ್ತಾನೆ. ನೀನೇ ಒಂದನ್ನು ಆಯ್ದುಕೋ ಯಾವುದು ಹೇಳ್ಬೇಕು ಅಂತ. ನೋಡಿ ಮುದ್ದಣ್ಣ ನೀನೇ ಒಂದನ್ನು ಆಯ್ದುಕೊಳ್ಳುವುದು ನೀನೇ ಒಂದನ್ನು ಆರಿಸ್ಕೋ ಅಂತ ಹೇಳಿದಾಗ ಮನೋರಮೆ ಶ್ರೀರಾಮ ಅಶ್ವಮೇಧಂ ಕೈಗೊಂಡ ನಂಬರಲ್ತೆ ಆ ಕಥೆ ಅಕ್ಕುಂ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಕೈಗೊಂಡನು ಎಂಬುವರಲ್ಲವೇ ಆ ಕಥೆ ಆಗಬಹುದು ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿ ಮುದ್ದಣ್ಣ ಹೇಳಿದ್ದು ನೀನೇ ಒಂದನ್ನು ಆಯ್ದುಕೊಳ್ಳೋದು ನೀನೇ ಒಂದು ಕಥೆಯನ್ನು ಯಾವುದಾದ್ರೂ ಆರಿಸ್ಕೋ ಆ ಕಥೆಯನ್ನು ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿದಾಗ ಮನೋರಮೆ ಶ್ರೀರಾಮ ಅಶ್ವಮೇಧಂ ಕೈಗೊಂಡ ನಂಬರಲ್ತೆ ಆ ಕಥೆಯಂ ಅಕ್ಕುಂ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಕೈಗೊಂಡನು ಎಂಬುವರಲ್ಲವೇ ಆ ಕಥೆ ನನಗೆ ಆಗಬಹುದು ಅಕುಂ ಆಗಬಹುದು ಅಂತ ಹೇಳಿದಾಗ ಮುದ್ದಣ್ಣ ಈಗಳರಿತ ಓಹೋ ಈಗ ತಿಳಿಯಿತು ಏನಂತ ಶೇಷ ರಾಮಾಯಣಮಂ ಪೇಳುವುದೆಂಬುವೆಯಾ ಶೇಷ ರಾಮಾಯಣವನ್ನ ಹೇಳಬೇಕೆನ್ನುವೆಯಾ ಅಂತ ಹೇಳ್ತಾನೆ. ಈಗಳರಿತ ಈಗ ತಿಳಿಯಿತು ಶೇಷ ರಾಮಾಯಣವನ್ನು ಹೇಳಬೇಕೆನ್ನುವೆಯಾ ಅಂತ ಹೇಳಿದಾಗ ಅಲ್ಲಿ ಮನೋರಮೆ ಅಪ್ಪುದು ಆದೊಡೆ ಮುನ್ನ ಆರಿಗೆ ಎದನ್ ನೊರೆದಾರ್ ಮನೋರಮೆ ಅಪ್ಪುದು ಆಗಬಹುದು ಆದರೆ ಮುನ್ನ ಮೊದಲು ಇದನ್ನ ಯಾರಿಗೆ ಹೇಳಿದ್ರು ನೋಡಿ ಆದೊಡೆ ಮುನ್ನಂ ಆರಿಗೆ ಅದನ್ನ ನೊರೆದಾರ್ ಅಂತ ಹೇಳ್ತಾಳೆ. ಅಂದ್ರೆ ಆಗಬಹುದು ಅಪ್ಪುದಪ್ಪುದು ಅಂದ್ರೆ ಆಗಬಹುದು ಆದೊಡೆ ಆದರೂ
ಮುನ್ನ ಮೊದಲು ಇದನ್ನ ಯಾರು ಯಾರಿಗೆ ಹೇಳಿದ್ರು ಅಂತ ಹೇಳಿದಾಗ ಮುದ್ದಣ್ಣ ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳುವುದೇನಯ್ಯ ಅದರಲ್ಲಿ ಮೊದಲು ಇದನ್ನು ಶೇಷ ಆಗಿರ್ತಕ್ಕಂಥವನು ವಾತ್ಸಾಯನಿಗೆ ಹೇಳಿದನು. ಸೊ ಇಲ್ಲಿ ಮೊದಲು ಇದನ್ನ ಶೇಷನು ಆಗಿರ್ತಕ್ಕಂಥವನು ವಾತ್ಸಾಯನಿಗೆ ಇದನ್ನ ಹೇಳಿದನು. ನಿನಗೆ ಬಿತ್ತರಿಪಂ, ನಿನಗೆ ಅದನ್ನೇ ನಾನು ಈಗ ವಿಸ್ತರಿಸಿ ಹೇಳುತ್ತಿದ್ದೇನೆ ಅಂತ ಹೇಳ್ತಾನೆ. ಬಿತ್ತರಿಪಂ ಅಂತಂದ್ರೆ ವಿಸ್ತರಿಸಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೋಡಿ ಮುದ್ದಣ್ಣ ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳುವುದನೆಯೇ ಅಂತ ಹೇಳ್ತಾನೆ. ಮೊದಲು ಇದನ್ನ ಶೇಷನು ವಾತ್ಸಾಯನಿಗೆ ಹೇಳಿದನು. ನಿನಗೆ ಬಿತ್ತರಿಪಂ, ನಿನಗೆ ನಾನು ಅದನ್ನೇ ವಿಸ್ತರಿಸಿ ಈಗ ಹೇಳುತ್ತೇನೆ. ಆದೊಡೆ ಬಲ್ಗತೆ ಕಣ, ಒಂದೆರಡು ದಿವಸಕ್ಕೆ ಮುಡಿಯದು. ಆದರೂ ಅದು ಬಲ್ಗತೆ ಅಂತಂದ್ರೆ ತುಂಬಾ ದೊಡ್ಡ ಕತೆ. ಒಂದೆರಡು ದಿವಸಕ್ಕೆ, 1-2 ದಿವಸಗಳಿಗೆ, 1-2 ದಿನಗಳಿಗೆ ಮುಗಿಯುವಂತಹ ಕತೆ ಅದು ಅಲ್ಲ. ಇದು ತುಂಬಾ ದೊಡ್ಡ ಕತೆ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾಳೆ ನೋಡಿ. ಮುನ್ನಂ ಶೇಷಂ ವಾತ್ಸಾಯನಿಗೆ ಪೇಳುವುದೇನಯ್ಯ ನಿನಗೆ ಬಿತ್ತರಿಪೆಂ ಅಂತ ಮೊದಲು ಇದನ್ನ ಶೇಷನು ವಾತ್ಸಾಯನಿಗೆ ಹೇಳಿದನು. ಆ ಕಥೆಯನ್ನೇ ನಾನು ನಿನಗೆ ವಿಸ್ತರಿಸಿ ಈಗ ಹೇಳ್ತೀನಿ. ಆದರೆ ಅದು ತುಂಬಾ ದೊಡ್ಡ ಕತೆ, 1-2 ದಿನಗಳಿಗೆ ಮುಗಿಯುವಂತಹ ಕತೆ ಅಲ್ಲ. ಅದು ಮುಡಿಯದು ಅಂದ್ರೆ ಮುಗಿಯುವುದು ಅಥವಾ ಮುಗಿಯುವಂತಹ ಕತೆ ಅಲ್ಲ ಅಂತ ಹೇಳಿದಾಗ ಮನೋರಮೆ ಇರಲಿ ಓರೊಂದು ದಿವಸ ಮಿನಿಸಿಸಂ, ಓರೊಂದು ದಿವಸ ಇನಿಸಿನಿಸಂ ಪೇಳುವುದಡೆ, ಓರೊಂದು ದಿವಸ ಇನಿಸಿನಿಸಂ ಪೇಳುವುದಡೆ ಅಂತ ಹೇಳ್ತಾಳೆ. ಅಂದ್ರೆ ಇರಲಿ ಒಂದೊಂದು ದಿವಸ ಇಷ್ಟಿಷ್ಟು ಹೇಳಿ, ಒಂದೊಂದು ದಿವಸ ಇಷ್ಟಿಷ್ಟು ಹೇಳಿ, ಒಂದೊಂದು ದಿವಸ ಸ್ವಲ್ಪವನ್ನ ಹೇಳಿ ಅಂತ. ಈಗ ಧಾರಾವಾಹಿಗಳು ತೋರಿಸ್ತಾರಲ್ಲ, ನಾ ಪೇರು ಮೀನಾಕ್ಷಿ ಅಂತ. ಒಂದೊಂದು ದಿವಸ ಇಷ್ಟಿಷ್ಟೇ ತೋರಿಸೋದವರು. ಇಷ್ಟಿಷ್ಟೇ ತೋರಿಸ್ಬೇಕಾದ್ರೆ ಇವರು ಅಂತ ಬಾಯಿ ಬಿಟ್ಕೊಂಡ ಇರ್ತಾರೆ ಅದನ್ನು ನೋಡೋದಕ್ಕೆ ಅಂತ. ಈಗ ನೀವು ಸಹ ನೋಡ್ತಾ ಇರ್ತೀರ. ಯಾಕಂತಂದರೆ ಈಗ ಲಾಕ್ಡೌನ್ ಅಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ, ಏನೂ ಇಲ್ಲ, ವರ್ಕ್ ಮಾಡೋದು ಬೇರೆ ಏನಿಲ್ಲ. ನಾ ಪೇರು ಮೀನಾಕ್ಷಿ ಮನಸ್ಸು ಮಮತಾಲು ಅಂತೇಳ್ಬಿಟ್ಟು ನೀವು ಅಲ್ಲಿ ಹಿಂಗೆ ನೋಡ್ಕೊಂಡು ಕೂತಿರ್ತೀರ ಆ ರೀತಿ ಅಂತ. ಅದನ್ನೇ ಇಲ್ಲಿ ಹೇಳ್ತಾನೆ. ಹಕುಂ ನೋಡಿ, ಸರಿ ನೋಡಿ ಇಲ್ಲಿ ಇದಕ್ಕೆ ಓರೊಂದು ದಿವಸ ಇನಿಸಿನಿಸಂ ಪೇಳುವುದಡೇಂ ಇದಕ್ಕೆ ಅಂತಂದ್ರೆ ಇರಲಿ ಒಂದೊಂದು ದಿವಸ ಇಷ್ಟಿಷ್ಟನ್ನ ಸ್ವಲ್ಪವನ್ನ ನನಗೆ ಹೇಳಿ ಅಂತ ಹೇಳಿದಾಗ ಮುದ್ದಣ್ಣ ಅಕ್ಕುಂ ಹಾಗೆ ಆಗಲಿ. ಆವದಾಟಿಯಲ್ಲಿ ಪೇಳ್ವೇಂ, ಪದ್ಯದಲ್ಲಿ ಪೇಳ್ವೇನೋ ಗದ್ಯದಲ್ಲಿ ಪೇಳ್ವೇನೋ ಅಂತ. ಹಾಗೆ ಆಗಲಿ. ನಿನಗೆ ಯಾವ ಶೈಲಿಯಲ್ಲಿ ನಿನಗೆ ಕಥೆಯನ್ನು ಕೇಳೋದಕ್ಕಿಷ್ಟ? ಗದ್ಯದ ರೂಪದಲ್ಲಿ ಕಥೆಯನ್ನು ಕೇಳೋದಕ್ಕಿಷ್ಟನಾ ಅಥವಾ ಪದ್ಯದ ರೂಪದಲ್ಲಿ ಕಥೆಯನ್ನು ಕೇಳೋದಕ್ಕಿಷ್ಟನಾ ಅಂತ ಕೇಳ್ತಾರೆ. ನೋಡಿ, ಅಕ್ಕುಂ ಹಾಗೆಯೇ ಆಗಲಿ. ಆವದಾಟಿಯಲ್ ಪೇಳ್ವೇಂ, ಯಾವ ಶೈಲಿಯಲ್ಲಿ ನಿನಗೆ ಹೇಳಲಿ? ಗದ್ಯದ ಶೈಲಿಯಲ್ಲಿ ನಿನಗೆ ಕಥೆಯನ್ನು ಹೇಳಬೇಕೆ ಅಥವಾ ಪದ್ಯದ ಶೈಲಿಯಲ್ಲಿ, ಪದ್ಯದ ದಾಟಿಯಲ್ಲಿ, ಪದ್ಯದ ರೀತಿಯಲ್ಲಿ ಕಥೆಯನ್ನು ನಿನಗೆ ಹೇಳಬೇಕೇ ಅಂತ ಇಲ್ಲಿ ಮುದ್ದಣ್ಣ ಆಗಿರ್ತಕ್ಕಂಥನು ಕೇಳ್ತಾನೆ. ಆಗ ಮತ್ತೆ ಅಲ್ಲಿ ಮನೋರಮೆ ಏನು ಕೇಳ್ತಾಳೆ ಅಂತಕ್ಕಂಥದ್ದು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇಷ್ಟು ವಿದ್ಯಾರ್ಥಿಗಳೇ ಇದರಲ್ಲಿ ಬರ್ತಕ್ಕಂಥ ಒಂದು ಕತೆ. ಶೇಷನು ರಾಮಾಯಣವನ್ನು ಮೊದಲು ಯಾರಿಗೆ ಹೇಳಿದನು? ಶೇಷನು ರಾಮಾಯಣವನ್ನು ವಾತ್ಸಾಯನಿಗೆ ಹೇಳಿದನು. ಮುದ್ದಣ್ಣ ಬರುತ್ತಿರುವುದನ್ನು ದೂರದಿಂದಲೇ ನಿಂತು ನೋಡಿದವರು ಯಾರೋ? ಮುದ್ದಣ್ಣ ಬರುತ್ತಿರುವುದನ್ನು ದೂರದಿಂದಲೇ ನಿಂತು ನೋಡಿದವರು ಮನೋರಮೆ ಅಂತಕ್ಕಂಥದ್ದು. ಇಲ್ಲಿ ಮುದ್ದಣ್ಣ ಯಾವ ರಸಗಳಲ್ಲಿ ಕತೆ ಹೇಳಲೆಂದು ಕೇಳಿದನು. ಮುದ್ದಣ್ಣ ಶೃಂಗಾರ ರಸದಲ್ಲಿ ಕಥೆಯನ್ನು ಹೇಳಲಿ ಅಥವಾ ವೀರ ರಸದಲ್ಲಿ ಕಥೆಯನ್ನು ಹೇಳಲಿ ಅಥವಾ ಹಾಸ್ಯ ರಸದಲ್ಲಿ ಕಥೆಯನ್ನು ಹೇಳಲಿ ಅಂತ ಇಲ್ಲಿ ಕೇಳ್ತಾನೆ. ಇಷ್ಟು ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಒಂದೊಂದಕ್ಕೆ ಕೇಳಿ ಇದಾದ ನಂತರ ಮುಂದಿನ ತರಗತಿಯಲ್ಲಿ ಅಲ್ಲಿಂದ ಮುಂದುವರ್ಸೋಣ. ನಮಸ್ಕಾರಗಳು.